ಇವತ್ತು ನಾವಿರುವಂತದ್ದು ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರುವಂತಹ ಅರಮನೆ ವಾರ್ಡ್ ಅಲ್ಲಿ ಇವತ್ತು ನಾವಿದ್ದೇವೆ. ರೋಡ್ ಎಲ್ಲ ತುಂಬಾ ರಿಪೇರಿ ಆಗ್ಬೇಕು, ವಾಟರ್ ಸಮಸ್ಯೆ ಇರ್ತದೆ, ಡ್ರೈನೇಜ್ ಸಮಸ್ಯೆ ಇರ್ತದೆ. ಈಗ ಎದುರು ಅಶ್ವಥ್ ನಾರಾಯಣನ ಹತ್ರನೇ ಹೋಗ್ಬೇಕು. ಇನ್ನು BBMP ಅವ್ರ ಹತ್ರ ಎಲ್ಲ ಹೋಗಿ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕೀಗ. ಪಬ್ಲಿಕ್ ನೆಕ್ಸ್ಟ್ ತಂಡ ಇಂದು ಮತ್ತೊಂದು ವಾರ್ಡ್ ಸಮೀಕ್ಷೆಗೆ ಕಾಲಿಟ್ಟಿದೆ. ಈ ಬಾರಿ ನಾವು ಭೇಟಿ ನೀಡಿರೋದು ಅರಮನೆ ನಗರ ವಾರ್ಡ್. ಈ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜನರು ದಿನನಿತ್ಯ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು? ಅವರಿಗೆ ಅಗತ್ಯವಾದ ಮೂಲ ಸೌಕರ್ಯಗಳು ಸಮರ್ಪಕವಾಗಿ ಸಿಗುತ್ತವೆಯೇ? ಎಲ್ಲಾ ಪ್ರಶ್ನೆಗಳ ಉತ್ತರವನ್ನ ನೇರವಾಗಿ ಸಾರ್ವಜನಿಕರಿಂದಲೇ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ. ರಸ್ತೆಗಳ ದುಸ್ಥಿತಿ, ಕುಡಿಯುವ ನೀರಿನ ಕೊರತೆ, ಒಳಚರಂಡಿ ವ್ಯವಸ್ಥೆಯ ಸಮಸ್ಯೆಗಳು, ಕಸದ ಸರಿಯಾದ ವಿಲೇವಾರಿ ಆಗುತ್ತಿವೆಯೇ, ಬೀದಿ ದೀಪಗಳ ಸ್ಥಿತಿ ಹೇಗಿದೆ? ಇಂತಹ ಹಲವು ಪ್ರಮುಖ ವಿಷಯಗಳ ಬಗ್ಗೆ ಸ್ಥಳೀಯರ ಅಭಿಪ್ರಾಯಗಳನ್ನ ಕೇಳುತ್ತಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ವಾರ್ಡ್ ಬಗ್ಗೆ ಜನ ಏನ್ ಹೇಳುತ್ತಾರೆ, ಆಡಳಿತದಿಂದ ಅವರಿಗೆ ಇರುವ ನಿರೀಕ್ಷೆಗಳು ಯಾವುವು, ವರ್ಷಗಳಿಂದ ಬಗೆಹರಿಯದೆ ಉಳಿದಿರುವ ಸಮಸ್ಯೆಗಳು ಯಾವುವು ಎಂಬುದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. ಅರಮನೆ ನಗರ ವಾರ್ಡ್ನ ನಿಜವಾದ ಸ್ಥಿತಿಯನ್ನ ಜನರ ಧ್ವನಿಯ ಮೂಲಕ ನಿಮ್ಮ ಮುಂದೆ ತರುವ ಪ್ರಯತ್ನವೇ ಪಬ್ಲಿಕ್ ನೆಕ್ಸ್ಟ್ ವಾರ್ಡ್ ಸಮೀಕ್ಷೆ. ಈ ಅರಮನೆ ವಾರ್ಡ್ ಅಲ್ಲಿ ಯಾವ ರೀತಿ ಸಮಸ್ಯೆಗಳನ್ನು ಜನರು ಎದುರಿಸ್ತಾ ಇದ್ದಾರೆ, ಕಾರ್ಪೊರೇಟರ್ ಇಲ್ಲದೆ ಎಷ್ಟು ಕಷ್ಟ ಆಗ್ತದೆ ಅನ್ನುವಂಥದ್ದನ್ನು ಜನರ ಹತ್ರನೇ ಕೇಳೋಣ ಬನ್ನಿ. ಎಲೆಕ್ಷನ್ ಆಗ್ಬೇಕು ಮೇಡಮ್. ಏನಕ್ಕೆ ಆಗ್ಬೇಕಂದ್ರೆ ನಾವು ಎಲ್ಲ MLA ಅವ್ರ ಹತ್ರ ಕೇಳೋಕ್ಕಾಗಲ್ಲ. ನಮ್ಮ ವಾರ್ಡಲ್ಲಿ ಒಬ್ರು ಕೌನ್ಸಿಲರ್ ಅಂತಿದ್ರೆ ನಮಗೆ ಹತ್ರ ಇರ್ತಾರೆ, ಹೋಗಿ ಮಾತಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಮ್ಮ ಕುಂದುಕೊರತೆಗಳು ಹೇಳ್ಬೋದು. ಈ ವಾರ್ಡ್ಗಳಲ್ಲಿ ನೀವು ಕಂಡುಕೊಂಡಿರುವಂತಹ ಸಮಸ್ಯೆಗಳೇನು ಅಂದ್ರೆ ಇವಾಗ ರೋಡ್ ಎಲ್ಲ ತುಂಬಾ ರಿಪೇರಿ ಆಗ್ಬೇಕು, ವಾಟರ್ ಸಮಸ್ಯೆ ಇರ್ತದೆ, ಡ್ರೈನೇಜ್ ಸಮಸ್ಯೆ ಇರ್ತದೆ. ಅದೆಲ್ಲ ಹೋಗಿ MLA ಹತ್ರ ನಾವು ಹೇಳೋಕ್ಕಾಗಲ್ಲ. ಇವಾಗ ಕಾರ್ಪೊರೇಟರ್ ಅಂತಿದ್ರೆ ಬರ್ತಾರೆ, ಮನೆಗೂ ಬಂದು ನೋಡ್ತಾರೆ, ಅದರಿಂದ ಬೇಕಾಗುತ್ತೆ. ಸಮಸ್ಯೆ ಏನಿಲ್ಲ, ಮೇಯ್ನ್ ರೋಡ್ಸೇ ಕಾರ್ಪೊರೇಷನ್ ಎಲೆಕ್ಷನ್ ಆಗ್ಬೇಕೀಗ. ಆದರೆ ನಾವು ಕೌನ್ಸಿಲರ್ಗಳ ಹತ್ರ ನಮ್ದೇನಿದ್ರು ಕಷ್ಟ ಸುಖಗಳು ಅದು ಇದು ಹೇಳ್ಬೋದು, ಅವರಾದ್ರೆ ಅಟೆಂಡ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ನಾವು MLA ಹತ್ರ, ಮಿನಿಸ್ಟರ್ ಹತ್ರ ಹೋಗ್ಲಿಕ್ಕಾಗಲ್ಲ. ಶಿವನಗರ ಅಂತ ಹೇಳಿ ಬಂದಾಗ ನಮಗೆ ತುಂಬಾ ಪಾಶ್ ಏರಿಯಾ. ಯಾಕಂತ ಹೇಳಿದ್ರೆ ಮಿನಿಸ್ಟರ್ಗಳಾಗಿರ್ಬೋದು, ಆಕ್ಟರ್ಸ್ಗಳಾಗಿರ್ಬೋದು, ಎಲ್ಲರನ್ನು ಕೂಡ ಇಲ್ಲೇ ಇದ್ದಾರೆ. ಸೊ ನೀವು ಇಲ್ಲೇ ಇರ್ತೀರಾ, ಏನ್ ನೋಡ್ತೀರಾ ಇಲ್ಲಿರುವಂತಹ ಸಮಸ್ಯೆಗಳನ್ನು ಅಂತ ಹೇಳಿ? ಇಲ್ಲಿ ಏನು ಸಮಸ್ಯೆ ಏನು ಇಲ್ಲಮ್ಮ. ಸ್ವಲ್ಪ ಗಾಡಿಗಳು ಆ ಕಡೆ ಈ ಕಡೆ ನಿಲ್ಸಿದಾಗ ಸ್ವಲ್ಪ ರಿಸ್ಕ್ ಆಗ್ತದೆ. ಅಷ್ಟೇ ನಮ್ಮ ಸಮಸ್ಯೆಗಳಿದೆಯಾ? ಇಲ್ಲ ಮೇಡಮ್, ಏನು ಸಮಸ್ಯೆ ಇಲ್ಲ. ಎಲ್ಲ VIP ಗಳು ಇರೋದಲ್ವಾ ಈ ಏರಿಯಾನಲ್ಲಿ, ಏನು ಸಮಸ್ಯೆ ಇರುತ್ತೆ, ಏನಿರಲ್ವಾ. GB ಎಲೆಕ್ಷನ್ ಆಗಿಲ್ಲ, ಬಿಕಾಸ್ ಕಾರ್ಪೊರೇಟರ್ ಯಾರೂ ಇಲ್ಲ. ಸೊ ಎಷ್ಟು ಕಷ್ಟ ಆಗ್ತದೆ? ಕಾರ್ಪೊರೇಟರ್ ಏನು CM ಇದ್ದಾರೆ ಅಲ್ವಾ, ಇಲ್ಲಿ ಏನು ಕಷ್ಟ ಇರುತ್ತೆ. CM ಏರಿಯಾ ಚೆನ್ನಾಗಿರಲ್ವಾ, ಇನ್ನು ಸ್ಲಮ್ ಏರಿಯಾಗೆ ಹೇಳಿ ಎಷ್ಟು ಕಷ್ಟ ಐತೆ ಅಂತ ಹೇಳ್ತೀನಿ. ನಾವು ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲಿ. GB ಎಲೆಕ್ಷನ್ ಆಗಿಲ್ಲ, BBMP ಎಲೆಕ್ಷನ್ ಆಗದೆ ತುಂಬಾ ವರ್ಷಗಳೇ ಕಳೆದು ಹೋಯ್ತು. ಸೊ ಈ ವಾರ್ಡ್ಗಳಲ್ಲೆಲ್ಲ ಕಾರ್ಪೊರೇಟರ್ ಅನ್ನುವಂಥದ್ದು ಯಾರು ಇಲ್ಲ. ಸೊ ಹೇಗೆ ಸಮಸ್ಯೆಗಳು ಬಂದ್ರೆ ಯಾರ ಹತ್ರ ಹೇಳ್ತೀರಾ ನೀವೆಲ್ಲ? ಇವಾಗ ಹೋದ್ರೆ ಇಲ್ಲಿ ಎದುರು ಅಶ್ವಥ್ ನಾರಾಯಣನ ಹತ್ರನೇ ಹೋಗ್ಬೇಕು. ಇನ್ನು BBMP ಅವ್ರ ಹತ್ರ ಎಲ್ಲ ಹೋಗಿ ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ. ಯಾವ್ದಾರ ಫಂಕ್ಷನ್ ಆದಾಗ ಕಾಣಿಸ್ಕೊತಾರೆ, ಹೋಯ್ತಾರೆ. ಅಷ್ಟಲ್ದೇ ಇನ್ನೇನು ಕೆಲ್ಸಗಳೇನಿಲ್ಲ. ಮಾಮೂಲಿ ಕಾರ್ಪೊರೇಷನ್ ಅವ್ರು ಬರ್ತಾರೆ, ಕಸ ಗಿಸ ಹೊಡಿತಾರೆ, ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಸದಾಶಿವನಗರ ಅರಮನೆ ನಗರ ಅಂತ ಹೇಳಿ ಬಂದಾಗ ಎಲ್ಲ ಕೂಡ ಪಾಶ್ ವ್ಯಕ್ತಿಗಳು ಇಲ್ಲೇ ಇರುವಂಥದ್ದು. ಆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಿನಿ ತಾರೆಯರಾಗಿರ್ಬೋದು. ಸೊ ಈ ನಗರಗಳಲ್ಲಿ ಸಮಸ್ಯೆ ಏನಾದರೂ ಇದೆಯಾ? ಸಮಸ್ಯೆ ಅಂದ್ರೆ ಇನ್ನೇನು ಸಮಸ್ಯೆ ಅಂತದ್ದು ಏನಿಲ್ಲ. ಮಾಮೂಲಿ ಏನು ಇದು ಮಾಡ್ಕೋಯ್ತಾ ನಡ್ಕೊ ಹೋಗ್ತಾ ಐತೆ. ಯಾವ್ದು ಏನು ಅಷ್ಟೇನು ಸಮಸ್ಯೆ ಏನು ಕಾಣಿಸ್ಬತ್ತಾ ಇಲ್ಲ. ಯಾಕೆಂದ್ರೆ ಎಲ್ಲ ಇರೋದೇ ದೊಡ್ಡವರಲ್ವಾ, ಅವ್ರವ್ರ ಸಮಸ್ಯೆಗಳು ಅವ್ರವ್ರೇ ಪರಿಹಾರ ಮಾಡ್ಕೊತಾರೆ. ಸೊ ಏನಿದೆ ಸರ್ ಈ ಕಡೆ ಸಮಸ್ಯೆ? ಸಮಸ್ಯೆ ಮೇಡಮ್ ಏನು ಇಲ್ಲ, ಅಂಥದ್ದೇನು ಅಂತಂದ್ರೆ ಏನಿಲ್ಲ. ಆ ಥರ ಏನು ತೊಂದರೆ ಇದ್ರೆ ಅಶ್ವಥ್ ನಾರಾಯಣ ಸಾಹೇಬ್ರು ಇದ್ದಾರೆ, ಅವ್ರ ಹತ್ರ ಹೋಗ್ತಾರೆ, ಮಾತು ಪಾಠ ಭೇಟಿ ಆಗ್ತಾರೆ. ಅಸ್ಬಿಟ್ರೆ ಮಾತ್ರ ಏನು ತೊಂದರೆ ಇಲ್ಲ, ಯಾರಿಗೇನು ತೊಂದರೆ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅರಮನೆ ವಾರ್ಡ್ ಅಲ್ಲಿ ಯಾವ ರೀತಿಗಳ ಸಮಸ್ಯೆ ಇದೆ. ಕಾರ್ಪೊರೇಟರ್ ಇಲ್ಲ ಅಂತ ಇದ್ರೂ ಕೂಡ MLA ಇವರೇ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ತಾರೆ. ಸದಾಶಿವನಗರ ಅರಮನೆ ನಗರ ಅಂತ ಹೇಳಿ ಬಂದಾಗ ತುಂಬಾನೇ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಇರುವಂತಹ ಪ್ರದೇಶ. ಈ ಪ್ರದೇಶಗಳಲ್ಲಿ ಕಂಡುಕೊಂಡಿರುವಂತಹ ಸಮಸ್ಯೆಗಳನ್ನು ಜನರು ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೈತನ್ಯ ಕೋಟರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.